ರೈಸ್ ಈ ಕಡೆ ಇಡೋದನ್ನು ರೈಸ್ ಈ ಕಡೆ ಇಡೋದನ್ನು ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹಾಂ, ನಿಮ್ಮದು ಇದು ಹೋಟೆಲ್ ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ? ಮೇಡಮ್ 2 ಇಯರ್ಸ್ ಆಯಿತು. 2 ಇಯರ್ಸ್ ಆಯಿತು. ಜುಲೈ ಫಸ್ಟ್ಗೆ 2 ಇಯರ್ಸ್, 10 ಡೇಸ್ಗೆ 2 ಇಯರ್ಸ್. ಹೌದಾ? ಅಂದರೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಇಲ್ಲಿ ಜನರು ಒಪಿನಿಯನ್ ಹೇಗೆ ಬಂತು? ಒಪಿನಿಯನ್ ಅಂದರೆ ಮುಂಚೆ ನಾವು ಓಪನ್ ಮಾಡಬೇಕು ಅಂದ್ಕೊಂಡಾಗ ಚಿಕ್ಕಬಳ್ಳಾಪುರ ಬಿಟ್ಟರೆ ದೇವನಹಳ್ಳಿವರೆಗೂ ಸೆಂಟ್ರಲ್ ಒಂದು ರೆಸ್ಟೋರೆಂಟ್ ಇರಲಿಲ್ಲ. ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ಬಿಟ್ಟು ನಾವು ಒಂದು ಓಪನ್ ಮಾಡಿ, ನಾವು ಓಪನ್ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಹೋಟೆಲ್ ಕಾಂಪಿಟೇಷನ್. ಹೌದು, ಅವ್ರು ಮುಂಚೆ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು. 20-25 ಕಿಲೋಮೀಟರ್ಸ್ ಗ್ಯಾಪಲ್ಲಿ ಯಾವುದೋ ಒಂದು ರೆಸ್ಟೋರೆಂಟ್ ಇಲ್ಲ. ಹೌದು, ನಿಜ. ಹಾಂ, ಅದಾದ್ಮೇಲೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಯಿತು, ಅದು ನಾವು ನಡೆಸ್ತಾ ಇದ್ದೀವಿ. ಅದೇ ಇಲ್ಲ, ತುಂಬ ಟೇಸ್ಟಿಯಾಗಿದೆ. ನಾವು ಕೂಡ ಈಗ ಬೆಂಗಳೂರು ದಿವ್ಯ ದರ್ಶನ ನಾವು KSRTC ಬಸ್ಸಲ್ಲಿ ಹೋಗಿದ್ವಿ ಇವತ್ತು. ಅವರು ಡ್ರೈವರ್ ಕೂಡ ನಮ್ಮವರೇ ಸಿಕ್ಕರು, ಬಿಜಾಪುರದವರು. ತುಂಬ ಖುಷಿ ಆಯಿತು. ಉಡುಪಿ ಹೋಟೆಲ್ ಅಂದ ತಕ್ಷಣ ನಮಗೊಂದು ಅಭಿಮಾನ, ನಮ್ಮ ಕಡೆದವರು ಅಂತ ಹೇಳಿಬಿಟ್ಟು ತುಂಬ ಟೇಸ್ಟಿಯಾಗಿತ್ತು. ಸೊ ನಮಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ತುಂಬ ಟೇಸ್ಟು ಚೆನ್ನಾಗಿದೆ, ಸರ್ವಿಸು ಚೆನ್ನಾಗಿದೆ. ಆಮೇಲೆ ಉಡುಪಿ ಅಂದ ತಕ್ಷಣವೇ ಒಂದು ನಮ್ಮ ಜನಕ್ಕೆಲ್ಲ ಕರ್ನಾಟಕ ಜನಕ್ಕೆ ಒಂದು ಅಭಿಮಾನ. ಹಾಂ, ಅದೇ ಅದೇ. ಹಾಂ, ನೀವು ಎಲ್ಲಿಯವರು ಮೂಲತಃ? ನಾವಿಲ್ಲೇ ಮೂಲತಃ ದೇವನಹಳ್ಳಿ. ನಮ್ಮದು ದೇವನಹಳ್ಳಿ. ಉಡುಪಿ ಕಡೆಯವರು ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಓಕೆ. ಹಾಂ, ನಮ್ಮದೆಲ್ಲ ಸೆಟಪ್ ಮಾಡೋದಕ್ಕೆ ಎಲ್ಲದಕ್ಕೂ ಅವ್ರು ಹೆಲ್ಪ್ ಮಾಡಿದ್ದಾರೆ, ದೇವನಹಳ್ಳಿಯವರು. ಓಕೆ. ನಾವು ದೇವನಹಳ್ಳಿ. ಹಾಂ, ಮತ್ತು ಎಲ್ಲಿ ನಿಮಗೆಲ್ಲ ಕೆಲಸದವ್ರೆಲ್ಲ ಹೇಗೆ ಇಟ್ಕೊಂಡಿದ್ದೀರಾ? ಉಡುಪಿ ಕಡೆದವರ ಎಲ್ಲ ಟೇಸ್ಟ್ ಕೂಡ ಅಲ್ಲಿ ಉಡುಪಿದೇ ಇದೆ, ಅದಕ್ಕೆ ಕೇಳಿದ್ದು. ಮೇಡಮ್, ಟೇಸ್ಟ್ ಅಂದರೆ ಉಡುಪಿ ಸ್ಟೈಲ್ಗೆ ಅಂತ ನಮ್ಮ ಕರ್ನಾಟಕದವರೇ ಇದ್ದಾರೆ. ಮೈನ್ ಸೌತ್ ಮಾಡೋರೆಲ್ಲ ನಮ್ಮ ಕರ್ನಾಟಕದವರೇ ಇದ್ದಾರೆ. ಹಾಂ, ಈ ನಾರ್ತ್ ಚೈನೀಸು ಇವರೆಲ್ಲ ಬಂದು ನಮಗೆ ಹಿಂದಿ ಅವರು ಸಿಗ್ತಾರೆ. ಹಿಂದಿ ನಮ್ಮ ಕರ್ನಾಟಕ ಹೌದು, ನಿಜ. ಕಷ್ಟ. ಸೊ ಇದು ಹಿಂದಿಯವರು ಇದ್ದಾರೆ, ನಮ್ಮ ಕನ್ನಡದವರು ಇದ್ದಾರೆ. ಅದೇ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಡೆಸ್ತಾರೆ. ಹಾಂ, ನಾರ್ತ್ ಕೂಡ ತುಂಬ ಚೆನ್ನಾಗಿದೆ. ನಾವು ಅದು ಕೂಡ ಟೇಸ್ಟ್ ಮಾಡಿದ್ವಿ. ನಾರ್ತ್ ಎಲ್ಲ ಆಲ್ಮೋಸ್ಟ್ ನಾರ್ತ್ ಅವರೇ ಮಾಡೋದು. ಈ ಕಡೆಯವರು ಎಲ್ಲ ಕಮ್ಮಿ. ನಾರ್ತ್ ನಾರ್ತ್ ಅವರೇ ಮಾಡೋದು. ನಾರ್ತ್ ಚೈನೀಸ್ಗೆಲ್ಲ ನಾರ್ತ್ ಸೈಡ್ ಅವರೇ ಮಾಡ್ತಾರೆ. ನಮ್ಮ ಕರ್ನಾಟಕ ಸೌತ್ ಎಲ್ಲ ಬಂದು ನಮ್ಮ ಕರ್ನಾಟಕದವ್ರು ಕನ್ನಡದವರೇ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್, ನೀವು ಟೈಮ್ ಕೊಟ್ಟು ಮಾತಾಡಿದ್ರಿ. ಇಷ್ಟು ಕ್ರೌಡ್ ಇದೆ ಆದರೂ ನಮ್ಗೆ ಟೈಮ್ ಕೊಟ್ಟು ಬಂದು ಮಾತಾಡಿದ್ರೆ ಹೊರಗಡೆ. ಇಲ್ಲ, ನಮ್ಮವ್ರು ಅಂದರೆ ನಮಗೊಂದು ಸ್ವಲ್ಪ ಅಭಿಮಾನ, ಅದು ಎಲ್ಲರಿಗೂ ಹೇಳಬೇಕು ಅಂತ ಹಾಗೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಮೇಡಮ್. ಹಾಂ, ನೀವು ಎಷ್ಟು ವರ್ಷ ಆಯಿತು KSRTC ವರ್ಕ್ ಮಾಡ್ತಾ ಇದ್ದು ಡ್ರೈವರ್ ಕೆಲಸ? BMTCಯಲ್ಲಿ ಮೇಡಮ್ 15 ವರ್ಷ ಆಯಿತು. 15 ವರ್ಷ ಆಯಿತು. ಚಾಲಕ ನಿರ್ವಾಹಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು. ಹಾಂ, ನನ್ನ ಮೂಲತಃ ಊರು ಬಿಜಾಪುರ. ನಾನು BMTCಯಲ್ಲಿ ಘಟಕ 25ರಲ್ಲಿ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಹೌದು. ಒಂದೇನು ಖುಷಿ ಅಂದರೆ ನೀವು ಬಿಜಾಪುರದವರು ಅಂತ ಹೇಳಿಲ್ಲ, ನನಗೆ ತುಂಬ ಅಭಿಮಾನ. ನಾವು ಬಿಜಾಪುರ ಡಿಸ್ಟಿಕ್ ಇಲ್ಕಲ್ದವರು. ಸೊ ಹುಬ್ಳಿ ಸೆಟ್ಲ್ ಆದ್ವಿ, ಆಮೇಲೆ ಬೆಂಗಳೂರಿಗೆ ಬಂದ್ವಿ. ಸೊ ನಾವು ಬೆಂಗಳೂರು ಟೆಂಪಲ್ ನೋಡಬೇಕು ಅನ್ನೋ ಆಸೆ ನಾವು ವಿಡಿಯೋದಲ್ಲಿ ನೋಡಿದ ಮೇಲೆ ಸೊ ಹೋಗೋಣ ಅಂತ ಅನ್ನಿಸ್ತು. ಅದು ನಮ್ಮ ಊರವರೇ ಸಿಕ್ಕ ತಕ್ಷಣ ಖುಷಿ ಆಯಿತು. ನಾವು ಎಲ್ಲ ಕೋಪ್ರೇಟ್ ಮಾಡಿ ಎಲ್ಲ ಕಡೆ ನಮಗೆ ಟೈಮ್ ಕೊಟ್ಟು ಸಮಾಧಾನ ರೀತಿಯಿಂದ ಖುಷಿಯಿಂದ ನಮಗೆಲ್ಲ ತೋರಿಸ್ಕೊಟ್ಟು ಸೇಫಾಗಿ ಕರ್ಕೊಂಡು ಬಂದ್ರಿ. ಸೇಫಾಗಿ ಕರ್ಕೊಂಡೋಗಿ ಬಂದರು. ನಮಗೆಲ್ಲ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ನಮ್ಮ ಸಂಸ್ಥೆಯಲ್ಲಿ ಮೇಡಮ್ ಆ ರೀತಿ ಸರ್ವಿಸ್ ಕೊಡೋಕ್ಕೆ ನಮಗೆಲ್ಲ ಅಧಿಕಾರಿ ವರ್ಗದವರು ತುಂಬ ಸಪೋರ್ಟ್ ಮಾಡ್ತಾರೆ. ಯಾಕೆಂದ್ರೆ ನಮ್ಮ ಪ್ಯಾಸೆಂಜರ್ಗೆ ಯಾರ ರೀತಿ ಒಂದೇ ಕಡೆ ನಮ್ಮ ಕನ್ನಡದವ್ರು ಅಷ್ಟೇ ಬರಲ್ಲ, ಇಡೀ ನಮ್ಮ ಜಗತ್ತೇ ನಮ್ಮ ಬೆಂಗಳೂರಲ್ಲಿದೆ. ಹೀಗಾಗಿ ನಾವು ಎಲ್ಲ ಲ್ಯಾಂಗ್ವೇಜ್ ಮಾತಾಡ್ತೀವಿ. ಆ ಲ್ಯಾಂಗ್ವೇಜ್ ತಕ್ಕಂಗೆ ಜನರಿಗೆ ನಾವು ಅವ್ರಿಗೆ ನಾವು ಮೂಲ ಸೌಕರ್ಯನ ಕೊಡ್ತೀವಿ. ಮತ್ತು ನಮ್ಮ ಬಸ್ಸಲ್ಲಿ ತಿಳುವಳಿಕೆ ಹೇಳ್ತೀವಿ. 5-10 ನಿಮಿಷ ಹೆಚ್ಚು ಕಮ್ಮಿ ಆದರೂ ಕೂಡ ನಾವು ಏನು ತಲೆಗೆಡಿಸ್ಕೊಳ್ಳಲ್ಲ. ಯಾಕಂದರೆ ಪಬ್ಲಿಕ್ ಸರ್ವಿಸೇ ಭಾಳ ಇಂಪಾರ್ಟೆಂಟ್ ಇರೋದು. ನಿಜ ಸರ್, ನಾನು ನೋಡ್ತಾ ಬಂದು ಎಲ್ಲ ಕಡೆ ಇಷ್ಟು ಸಮಾಧಾನದಿಂದ ನೀವು ಎಲ್ಲೂ ನೋಡೇ ಇಲ್ಲ. ಇಷ್ಟು ಸಮಾಧಾನದಿಂದ ಎಲ್ಲ ನೀವು ಟ್ರಾವೆಲಿಂಗ್ ಮಾಡಿಕೊಂಡು ಎಲ್ಲ ಜನರನ್ನು ಕರ್ಕೊಂಡು ಹೋಗೋದು ನಿಂತಿದ್ರೆ ತುಂಬ ಖುಷಿ ಆಯಿತು. ಏನಿಲ್ಲ ಮೇಡಮ್, ಇವಾಗ ಏನಾಗುತ್ತೆ ಅಂದರೆ ಸರ್ವಿಸ್ ಕೊಡೋದ್ರಿಂದ ನೀವು ಇನ್ನೊಬ್ಬರಿಗೆ ನಾವು ಗೈಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಸರ್ವಿಸ್ ಚೆನ್ನಾಗಿ ಕೊಟ್ಟರೆ ನೀವು ಇನ್ನೊಬ್ಬರಿಗೆ ನೀವು ಹೇಳ್ತೀರಾ. ಅದರಿಂದ ನಮಗೆ 4 ಪ್ರಯಾಣಿಕರು ಎಷ್ಟ ಬರ್ತಾರೆ. ನಾವು ಒಂದು ಅಶಬ್ದ ಚೆನ್ನಾಗಿ ಮಾತಾಡಲಿಲ್ಲ ಅಂದರೆ ನೀವೇನು ಮಾಡ್ತೀರಾ, ಏನೋಡಪ್ಪ ಈ ರೀತಿಯ ಡ್ರೈವರ್ ಸರಿ ಇರಲಿಲ್ಲ ಅಂದರೆ ನಮ್ಮ ಸಂಸ್ಥೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಉದ್ದೇಶ ನಮ್ಮದು. ನಮಗೂ ಒಂದು ಗೌರವ ಇರುತ್ತೆ, ನಮ್ಮ ಸಂಸ್ಥೆಗೂ ಗೌರವ ಉಳಿಯುತ್ತೆ. ಹೀಗಾಗಿ ನಮ್ಮ ಸಂಸ್ಥೆ ನಮ್ಗೆ ಅನ್ನ ಕೊಡ್ತಾ ಇದೆ. ಸಂಸ್ಥೆ ಅನ್ನ ಕೊಡ್ತಾ ಇದ್ಮೇಲೆ ನಾವು ಸಂಸ್ಥೆಗೆ ನಾವು ಯಾವತ್ತೂ ಚಿರುಣಾಗಿರಬೇಕು. ಹೀಗಾಗಿ ನಾನು ಸಂಸ್ಥೆಯಿಂದ ಯಾವತ್ತೂ ನಾವು ಚಿರುಣಾಗಿರ್ತೀವಿ. ಇದರಿಂದ ನನ್ನ ಸಂಸ್ಥೆಯಿಂದ ನನ್ನ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ ಕೊಡ್ತಾ ಇರೋದು. ಇವಾಗ ಸಂಸ್ಥೆ ನಾನು ಹೊರಗಡೆ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದು, ಈ ಸಂಸ್ಥೆ ಅಷ್ಟು ಗೌರವ ನನಗೆ ಹೊರಗಡೆ ಸಿಗಲ್ಲ. ಎಷ್ಟು ಒಳ್ಳೆ ಮಾತು ಹೇಳಿದ್ರಿ ಸರ್.
ಇಷ್ಟು ಅಭಿಮಾನ ಇದೆ ನಿಮಗೆ ಈ ಕಂಪ್ನಿ ಮೇಲೆ ಸಂಸ್ಥೆ ಮೇಲೆ. ಹೌದಾ ಮೇಡಮ್? ಯಾಕಂದ್ರೆ ನನ್ನ ಮಕ್ಳಿಗೆ ಇವಾಗ ನೋಡಿ ಈ ಸಂಸ್ಥೆ ಬಂದಂಡಿಂದ ನಾನು 2 ಮಕ್ಕಳಿಗೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಸಿಲೆಕ್ಷನ್ ಆಯಿತು. ಯಾಕಂದ್ರೆ ಈ ಸಂಸ್ಥೆನೇ ನನಗೆ ಹೌದು ನಿಜ. ಇವತ್ತು ನಾನು 60 ವರ್ಷ ಸರ್ವಿಸ್ ಮಾಡ್ತೀನಿ ಅಂದರೆ ಸಂಸ್ಥೆ ನಾನು ಚರವಣಾಗಿರ್ತೀನಿ ಅಂತ ನಾನು ಒಂದು ನಿಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ.